ಸ್ನೇಹಿತರೆ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಬಾಡೂಟ ಮಾಡೋದು ಹತ್ರ ಬಂದಿದ್ದೀನಿ. ಬಾಡೂಟದಲ್ಲಿ ಇವತ್ತು ಇವರಿಬ್ಬರು ಸೇರಿ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ. ಮಟನ್ ಸಾಂಬಾರು ಆಲ್ಮೋಸ್ಟ್ 70 kg ಮಾಡ್ತಾ ಇದ್ದಾರೆ. ಬೇರೆ ಕಡೆ ಇಲ್ಲೇನೆ ಪಕ್ಕದಲ್ಲೇ 150 kg ಮಾಡ್ತಾ ಇದ್ದಾರೆ. ಇಲ್ಲಿ ಅದು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಒಂದು ಅರ್ಧ, ಅಲ್ಲಿ ಮಾಡೋಕ್ಕಾಗಿಲ್ಲ. ಈಗ ಇವರಿಬ್ಬರು ಸೇರಿ 75 kgನಾ 75 kg ಮಟನ್ ಹಾಕಿ ಮಾಡ್ತಾರಂಥದ್ದು ಮಟನ್ ಸಾಂಬಾರು. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಸರ್, ನಿಮ್ಮ ಹೆಸರು? ಶೇಖರು. ಸರ್, ವಿನಯ್ ಇವರಿಬ್ಬರು ಶೇಖರು ಮತ್ತು ವಿನಯ್ ಮಾಡ್ತಾರಂಥದ್ದು ಒಂದು ಮಟನ್ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸರ್, ನೋಡಿ ಎಣ್ಣೆ ಹಾಕ್ತಾ ಇದ್ದಾರೆ. ಒಂದು 5 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಸಬ್ಬಕ್ಕಿ ಮತ್ತು ಮೆಂತೆ, ಸಿಕ್ಕೆ ಸೊಪ್ಪು ನೋಡಿ, ಸಿಕ್ಕೆ ಸೊಪ್ಪು, ಮೆಂತೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಈ 3 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ಹಾಕೊಳ್ಳಿ. ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಈಗ 1 kg ಹಾಕ್ಕೊಂಡಿದ್ದಾರೆ, ಮತ್ತೆ 1 kg ಹಾಕ್ಕೊತಾರಂತೆ. ನೋಡಿ ಶುಂಠಿ 1 kg ಹಾಕ್ಕೊಂಡಿದ್ದಾರೆ. ರುಬ್ಬಿರೋ ಈರುಳ್ಳಿ ಒಂದು 3/4 ಬಕೆಟ್ ಹಾಕ್ಕೊಂಡಿದ್ದಾರೆ. ರುಬ್ಬಿರೋ ಚಿಲ್ಲಿ ಪೇಸ್ಟು 2, 3, 4, 5 ಸೌಟ್ ಹಾಕ್ಕೊಂಡಿದ್ದಾರೆ ಚಿಲ್ಲಿ ಪೇಸ್ಟ್. ನೋಡಿ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದು 100 ಗ್ರಾಮ್ ಆಗಷ್ಟು ಅರ್ಶಿನ ಪುಡಿ ನೋಡಿ. ಮತ್ತೆ ಮಟನ್ನು ನೋಡಿ 3 ಬುಟ್ಟಿ ಹಾಕ್ಕೊಂಡಿದ್ದಾರೆ. 3 ಬುಟ್ಟಿ ಸೇರಿ ಒಂದು 75 kg ಅಲ್ವಾ? 75 kg ಮಟನ್ ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಉಪ್ಪು ಒಂದು 3/4 kg ಅಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಈಗ ನೋಡಿ 1 ಬಕೆಟ್ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಮಟನ್ ಹಾಕ್ಕೊಂಡು ಈಗ ಬೇಯಕ್ಕಿಟ್ಟಿದ್ದಾರೆ. ಇದು ಕುದಿಯೋವರು ಬರೋವರೆಗೂ ಕಾಯ್ತಾರೆ. ಆಮೇಲೆ ಏನು ಮಾಡ್ತಾರೆ? ಕಾಯ್ದು ಮಸಾಲೆ ಹಾಕ್ಕೊಂಡು ಧನಿಯಾ ಪುಡಿ. ಇನ್ನು ಧನಿಯಾ ಪುಡಿ ಏನು ಹಾಕಿಲ್ಲ. ಇದು ಕುದಿ ಬರೆಯೋವರೆಗೂ ಕಾಯ್ತಾರೆ. ಮತ್ತೆ ಧನಿಯಾ ಪುಡಿ ಹಾಕ್ಕೊಳೋದಕ್ಕೆ ಒಂದು ಹಾಫ್ ಬಾಯ್ಲ್ ಆಗಬೇಕಂತ ಒಂದು 50% ಬೆಂದ ಮೇಲೆ ಮತ್ತೆ ಮಸಾಲೆ ಹಾಕ್ಕೊಂತಾರೆ. ನೋಡಿ ಧನಿಯಾ ಪುಡಿ 1.5 kg, ಚಕ್ಕೆ ಪುಡಿ 1/4 kg. ಈಗ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದು ಆಲ್ಮೋಸ್ಟ್ ಎಷ್ಟು ಬೆಂದಿದೆ ಸರ್? ಇದು ನೋಡಿ 50% ಬೆಂದಿದೆ. ಬೆಂದಿದ್ದಾದಮೇಲೆ ಈಗ ಮಸಾಲೆಗಳು ಹಾಕ್ಕೊಂಡಿದ್ದಾರೆ. ನೋಡಿ ಆಲ್ಮೋಸ್ಟ್ ಒಂದು ಅರ್ಧ ಬಕೆಟು ಕಾಳು ಮೆಣಸು ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿ ಹಾಕ್ಕೊಂಡಿರೋವಂಥದ್ದು. ಇದು ಕಾಳು ಮೆಣಸು, ಪುದೀನ, ಕೊತ್ತಂಬರಿ ಅದು ಮಿಕ್ಸಿಗೆ ಹಾಕಿರೋವಂಥದ್ದು. ಇದು ನೋಡಿ ಇದು ಆಲ್ಮೋಸ್ಟು 80% ಆಗಿದೆ. ಇದು ಇನ್ನೊಂದು 20% ಆಗಬೇಕು. 80% ಬೆಂದಿದೆ. ಇನ್ನು 20% ಬಂದರೆ ಆಗೋಯ್ತು. ನೋಡಿ ಇದು ರುಬ್ಬಿರೋ ಅಂಥದ್ದು ಗಸಗಸೆ, ಕೊಬ್ಬರಿ ಮತ್ತು ಕಳ್ಳೆಪಪ್ಪು 3 ರುಬ್ಬಿರೋ ಅಂಥದ್ದು. ಇದು ರುಬ್ಬಿರೋ ಅಂಥದ್ದು ಆಲ್ಮೋಸ್ಟು 1 ಬಕೆಟ್ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ಮಟನ್ ಸಾಂಬಾರು ರೆಡಿ ಆಗಿದೆ. ಮಟನ್ ಸಾಂಬಾರು ರೆಡಿ ಆಗಿರೋಂಥದ್ದು ನೋಡಿ ಸ್ನೇಹಿತರೆ. ಈಗ ಆಫ್ ಮಾಡ್ಕೊಂಡಿದ್ದಾರೆ. ಇದು ಮಟನ್ ಸಾಂಬಾರು ಅನ್ನೋದು ರೆಡಿ ಆಗಿದೆ. ಇದು ಸಕ್ಕತ್ತಾಗಿದೆ, ಸೂಪರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮಟನ್ ನೋಡಿ.
ಹಂಗೆ ಇಟ್ಕೊಂಡು ನೋಡಿ ಕೆಂಪಕ್ಕೆ ಹೆಂಗಿದೆ ಅನ್ನೋದು ಸೂಪರಾಗಿ ಮಾಡಿದ್ದಾರೆ. ಓಕೆ ನೋಡಿ ಮಟನ್ ಸಾರು ಅನ್ನೋದು ರೆಡಿ ಆಗಿದೆ. ಸಕ್ಕತ್ತಾಗಿದೆ. ಆಗಿಂದ ಸ್ಮೆಲ್ ಅಂದರೆ ಸ್ಮೆಲ್ಲು ಸಕ್ಕತ್ತಾಗಿದೆ. ಸ್ಮೆಲ್ ಅಂತೂ ನೋಡಿ. ಪೀಸ್ ನೋಡಿ ಹೆಂಗಿದೆ. ಸಕ್ಕತ್ ಬಿಸಿದೆ. ಸಕ್ಕತ್ ಬಿಸಿದೆ ನೋಡಿ. ಪೀಸ್ ನೋಡಿ ಹೆಂಗಿದೆ. ಹಬ್ಬ ನೋಡಿ. ಇದು ಮಟನ್ ಸಾಂಬಾರ್ ಅನ್ನೋದು ರೆಡಿ ಆಗಿದೆ. ತುಂಬ ಸಕ್ಕತ್ತಾಗಿದೆ ನೋಡಿ. ಪೀಸ್ ಅಂತೂ ಮುಟ್ಟಿದ್ರೆ ಅಂತೂ ಹಿಂಗೆ ಬರುತ್ತೆ ನೋಡಿ. ಹಾಂ ಸಕ್ಕತ್ತಾಗಿ ಬಂದಿದೆ. ಸೂಪರಾಗಿ ಮಾಡಿದ್ದಾರೆ. BME ಕ್ಯಾಟ್ರಸ್ ಕಡೆಯಿಂದ ಮಾಡಿದಂಥದ್ದು ಇದು. ಅವರು ಇಡೀ ಬೆಂಗಳೂರಲ್ಲಿ ಆಲ್ಮೋಸ್ಟು ಬಿಗ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟು 500ರಿಂದ 2000 2,500 ಜನ ಮಾಡ್ತಾರಂಥದ್ದು. ಆಮೇಲೆ 30,000 50,000 ಜನ 1,00,000 ಜನವರೆಗೂ ಮಾಡಿದಾರಂತೆ. ಇವರು ಬರೀ ನಾನ್ ವೆಜ್ ಮಾಡೋವಂಥದ್ದು. ವೆಜ್ ಅಂತೂ ಇವರು ಮಾಡೋದೇ ಇಲ್ಲ, ನಾನ್ ವೆಜ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸೂಪರಾಗಿದೆ. ಪೀಸ್ ಅನ್ನೋದು ಹಿಂಗಿರಬೇಕು. ಹಾಂ ನಡಿಮುಳೆ ಸೂಪರಾಗಿದೆ. ಸಾಂಬಾರಂತೂ ಅಯ್ಯೋ ನೋಡಿ. ಅದು ಗ್ರೇವಿ ಅನ್ನೋದು ಇದೆಯಲ್ಲ, ಗ್ರೇವಿ ಅನ್ನೋದು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಟನ್ನು. ಸೂಪರ್గా ఉంది. ತಂದೂರಿ ಮಶ್ರೂಮ್ ಟಿಕ್ಕಾ ಸೂಪರಾಗಿದೆ. ಸಕ್ಕದ ಟೇಸ್ಟ್ ಅಂತೂ ಮಾಡಿದೆ. ಸಕ್ಕದಾಗಿದೆ ನೋಡಿ. ಇಲ್ಲಿದೆ ಇದು. ಆಲ್ಮೋಸ್ಟ್ ಇದಕ್ಕೆ ತುಪ್ಪ ಮತ್ತು ಚಾಟ್ ಮಸಾಲ ಬೆರೆಸಿ ಕೊಡೋ ಅಂಥದ್ದು ಇದು.